ತಲೆನ ಬೋಡಿಸ್ಕೊಳ್ಳಿ. ಅಣ್ಣನ್ ತಲೆ ಕೂದಲಿಲ್ಲ ಅಂದ್ರೆ ಯಾರ ತಲೆಯಲ್ಲೂ ಕೂದಲಿರಬಾರ್ದು ಅಷ್ಟೇ. ಎಲ್ಲಾರ್ಗು ನಮಸ್ಕಾರ. ನಮಸ್ಕಾರ ಕಣ. ಮಮ್ಮಿ ಬರ್ರೋ. ನಾನು ತುಂಬಾ ಸ್ವಲ್ಪ ಕಷ್ಟದಲ್ಲಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಎಲ್ಲಿ ಲೀಲಾ ತಿಕ್ಕ ಹೊಡೆದು ಹೋದ್ಲಾ? ನಾನು ಕಿಡ್ನಿ ಕೊಡ್ತಾ ಇದೀನಿ. ಕಿಡ್ನಿ ಕೊಡ್ತಾ ಇದೀಯಾ? ಏನೋ ಕೋಳಿ ಮೊಟ್ಟೆ ಕೊಡ್ತಿದೀನಿ ಅನ್ನಂಗೆ ಹೇಳ್ತಿದ್ಯಾ? ಕಾರು ಸಮೇತ ಮಾರ್ತಾ ಇದೀನಿ ಫ್ರೆಂಡ್ಸ್. ತಿನ್ನಿ ಮುದ್ದು ಬಂಗಾರಿ ಅನ್ನಿವಲ್ಲೋ, ನಿಂಗೆ ತಿಕ್ಕ ಹೊಡೆದ್ಬಿಟ್ಲಾ? ಎಲ್ಲಾದ್ರೂ ಕರೀ ಫ್ರೆಂಡ್ಸ್, ಬಂದು ಒಂದು ಕಿಡ್ನಿ ಕೊಡ್ತೀನಿ. ತುಂಬಾ ಕಷ್ಟದಲ್ಲಿ ಇದೀನಿ. ಸರಿ, ಕೆಂಗೇರಿ ಮೋರಿ ಪಕ್ಕದಲ್ಲಿ ನಮ್ದೇ ಒಂದ್ ಮಟನ್ ಶಾಪ್ ಇದೆ, ಅಲ್ಲಿಗೆ ಬಾ. ಕೆಜಿಗೆ 60 ರೂಪಾಯಿ ಹಿಂಗ್ ತಗತೀವಿ. ನನ್ಗೆ ಯಾರು ಇಲ್ಲ ಫ್ರೆಂಡ್ಸ್, ಒಬ್ನೇ. ನಾವಿದೀವಿಕಂತೆ ಬಾರೋ, ಸರಿಯಾಗಿ ತಿಕ್ಕ ಹೊಡೆದೋಗಳೆ ಅಂತ ಗೊತ್ತುಕಂತೆ ಬಾರೋ. ಸಿನಿಮಾ ಬಂದ್ಬಿಡಮೋ ಬಂಗಾರಿ ಅಂತಿದ್ದಲ್ಲೋ, ನನ್ ಫ್ಲೇವರ್ ಅಂತಿದ್ದಲ್ಲೋ ಎಲ್ಲೋ. ತುಂಬಾ ಅಂದ್ರೆ ತುಂಬಾ ಕಷ್ಟ. ದುಡ್ಡಿದ್ರೆ ಫ್ರೆಂಡ್ಸ್ ಬೆಲೆ ನನ್ಗೆ ಗೊತ್ತಾಯ್ತು. ಹೌದು ಫ್ರೆಂಡ್ಸ್, ತಿಕ್ಕ ಹೊಡೆದ್ಮೇಲೆ ಫ್ರೆಂಡ್ಸ್ ಬುದ್ಧಿ ಬರೋದು ನಿಂಗ್ ಗೊತ್ತಾಯ್ತು. ನನಗೇನು ತುಂಬಾ ಸ್ವಲ್ಪ ನೋವಾಗಿದೆ. ಅರ್ಥ ಆಗ್ತಿದೆ. ಮಮ್ಮಿ ಬಂದ್ಬಿಡೋದಿಲ್ಲ. ಅಕ್ಕ ತಂಗಿರು ಅಣ್ಣ ತಮ್ಮಿರು ಯಾರು ನನಗಿಲ್ಲ ಫ್ರೆಂಡ್ಸ್, ನಾನೊಬ್ಬನೇ ಫ್ರೆಂಡ್ಸ್. ಅಳ್ಬೇಡ ಫ್ರೆಂಡ್ಸ್, ಬಾ ಫ್ರೆಂಡ್ಸ್, ನಾವಿದೀವಿ. 60 ರೂಪಾಯಿ ಕೆಜಿ ಹಂಗೆ ನಿನ್ ಕಿಡ್ನಿ ಮಾರ್ಬಿಡೋಣ. ಇಲ್ಲ ಫ್ರೆಂಡ್ಸ್, ನಾನೊಬ್ಬನೇ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಮೆಚ್ಚಿದ ಹುಡುಗಿ ಸ್ವೀಟಿ, ತಿಕ್ಕುಕ ಕೂದ್ಲು 6 ಅಡಿ ಲಾಟಿ, ನಮ್ಮಿಬ್ಬರ ಜೋಡಿ ಬ್ಯೂಟಿ. ಈಗ ಮಾರ್ತಾ ಇದ್ದಾನೆ ಕಿಡ್ನಿ ಬೋಟಿ. ಅಲ್ಲ, ಅದಕ್ಕೆ ಫ್ರೆಂಡ್ಸ್ ಒಂದ್ ಕಿಡ್ನಿ ಕೊಡ್ತಾ ಇದೀನಿ. ಬ್ರೋ, ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಯಾರು ಬರ್ಬೇಕು ನಿಮ್ ಪ್ರಕಾರ? 3 ಕಂಟೆಸ್ಟೆಂಟ್ ಅಂದ್ರೆ ಯಾರು ಬರ್ಬೇಕು? ಫಸ್ಟ್ ನಾನೇ ಹೋಗ್ತೀನಿ. ಬೇರೆಯವರೆಲ್ಲ ಯಾರ್ಯಾರೋ ನಾನು ಹೋಗ್ತೀನಿ ಅಂತ ಎಲ್ಲ ಇದ್ ಮಾಡ್ತಾ ಇದಾರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಎಲ್ಲ. ಇಲ್ಲ, ಈ ಸತಿ ನನ್ನೇ ಕಳಿಸ್ತೀನಿ, ನಾನು ಹೋಗ್ತೀನಿ. ಇಷ್ಟ ದಿನ ಏನ್ ಮಲಿಕೊಂಡಿದ್ದೆ ಹೊಡಿತಿದ್ಯಾ? ನೀವೊಬ್ರು, ಇನ್ನಿಬ್ರು ನನ್ನ ಫ್ರೆಂಡ್ಸ್ನೇ ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಇದಾರಲ್ಲ ಸರ್. ನಿಮ್ ಹೆಸರು? ಸರ್, ನಮ್ಮ ಹೆಸರು ಬಂದು ವಿಶ್ವಾಸ್ ಅಂತ. ಸರ್, ಇವಾಗ ಬಿಗ್ ಬಾಸ್ ಒಂದ್ ವೇಳೆ ನಿಮ್ ಕಳ್ಸಿದ್ರು ಏನ್ ಮಾಡ್ತೀರಾ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅವ್ರೇನ್ ಮಾಡ್ತಾ ಇರ್ತಾರೆ, ನಾ ಅದೇ ಮಾಡ್ತೀನಿ. ನನ್ನ ಮಕ್ಕಳು ಒಂದೊಂದಲ್ಲ. ಸರ್, ಇನ್ನೊಬ್ರು ನೀವು ಟೋಪಿಯಲ್ಲಿ ಹಾಕೊಂಡ್ ಬಂದಿರ ಸರ್, ಏನ್ ಮಾಡ್ತೀರಾ ಬಿಗ್ ಬಾಸ್ ಹೋದ್ರೆ? ನಾನು ಕೂದಲು ಬರ್ಸ್ತೀನಿ. ನಾನು ಬಿಗ್ ಬಾಸ್ ಹೋಗಿ 3 ತಿಂಗಳ ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಬಿಗ್ ಬಾಸ್ ಸೀಸನ್ 13 ಗುರು. ಈ ಸಲ ಸೀಸನ್ ಅಲ್ಲಿ ಕಾಮನ್ ಮ್ಯಾನ್ ಸಾಮಾನ್ ಇಟ್ಕೊಂಡು ಓಡಿ ಹೋಗ್ಬೋದು ಅಂತ ಅನೌನ್ಸ್ಮೆಂಟ್ ಮಾಡೋರೆ. ಇದು ಹೆಂಗಂದ್ರೆ ಒಂಥರ ಸಿಎ ತರ 3 ರೌಂಡ್ ಇರುತ್ತೆ. ಫಸ್ಟ್ ಒಂದು 10,000 ಜನ ವಿಡಿಯೋ ಬಿಡ್ತಾರೆ, ಅದ್ರಲ್ಲಿ ಒಂದು 500 ಜನ ಸೆಲೆಕ್ಟ್ ಮಾಡ್ತಾರೆ, ಅದ್ರಲ್ಲಿ ಒಂದು 60 ಜನ ಅಗ್ನಿ ಪರೀಕ್ಷೆ ಮಾಡ್ತಾರೆ, ಅದ್ರಲ್ಲಿ ಒಂದು 10-12 ಜನ ಸೆಲೆಕ್ಟ್ ಮಾಡ್ಬಿಟ್ಟು ಓಡೇ ಬಿಡ್ತಾರೆ. ಈ ಅಗ್ನಿ ಪರೀಕ್ಷೆಗೆ 4 ಜನ ಜಡ್ಜು. ಅಲ್ಲ, ಚಂದನ್ ಶೆಟ್ಟಿ ಮತ್ತೆ ಶ್ರುತಿ ಮ್ಯಾಮ್ ಓಕೆ, ಯಾಕಂದ್ರೆ ಅವ್ರ ಸೀಸನ್ ನ ಗೆದ್ದಿದ್ದಾರೆ. ಬಟ್ ಇವ್ರ ಸೀಸನ್ ಅಲ್ಲಿ ಕಪ್ ಗೆದ್ದಿರೋದು ಕಾರ್ತಿಕ್, ಆದ್ರೆ ಕರ್ಸಿರೋದು ಇವ್ರಿಬ್ರಿಂದ. ಸೊ ಬಿಗ್ ಬಾಸ್ ಎಂತಕ್ ಮಾಡ್ತಾರೆ ಅಂತ ನಿಮ್ಗೂ ಗೊತ್ತಾಗಿರೋದು ಚೆನ್ನಾಗಿ. ಇವ್ರ ಸೀಸನ್ ಇಂದ ಡ್ರೋನ್ ಪ್ರತಾಪ್ ಒಬ್ಬನ್ ಕರ್ಸ್ಬಿಡಕಾಯ್ತು ಜಡ್ಜ್ಗೆ, ಚೆನ್ನಾಗಿರೋದು. ಇನ್ನು ಅಗ್ನಿ ಪರೀಕ್ಷೆಗೆ ಬಂದ್ರೆ, ನಾನೇನು ಅಗ್ನಿ ಪರೀಕ್ಷೆ ಅಂದ್ರೆ ಸ್ಟೇಜ್ ಮಧ್ಯೆ ಬೆಂಕಿ ಹಾಕ್ಸ್ಬಿಟ್ಟು ಸಂಕ್ರಾಂತಿಗೆ ಹಸು ಹಾರಿಸ್ತಾರಲ್ಲ, ಅದರ ಆರ್ಸಿ ಯಾರು ಆ ಕಡೆ ಹೋಗ್ತಾರೋ ಅವ್ರು ಸೆಲೆಕ್ಟೆಡ್ ಏನೋ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಫುಲ್ ಫೇಸ್ ಪ್ಯಾಕ್ ಹಾಕೋಬೇಕು, ಸಗಣಿ ಮಕ್ಕಾಕೋ, ಐಸ್ ನ ತಿಕ್ಕಾಕೋ. ಇದ್ಯಾರು ಗುರು ಸೆಲೆಕ್ಟ್ ಆಗಿದ್ದು? ಓದ್ ಸೀಸನ್ ರಕ್ಷಿತನ್ 3ನೇ ಮೊಮ್ಮಗಳು. ನಿಮ್ಮಂತವರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಹೆಂಗ್ ಹೋಗ್ತೀರಾ? ರ್ಯಾಪಿಡೋ ಬ್ಯಾನ್ ಮಾಡೋರಲ್ಲ ಮೇಡಮ್, ಅದಕ್ಕೆ ಆಟೋದಲ್ಲಿ ಹೋಯ್ತಾರೆ. ಬಿಗ್ ಬಾಸ್ಗೋಸ್ಕರ ನೀವ್ ಇದನ್ನ ಡಿಸ್ಟ್ರಾಯ್ ಮಾಡಕ್ ಕಡಿದೀರಾ? 7 ತಿನ್ನು ಅಂತಾರೆ, ತಿನ್ಬಿಡು ಅಲ್ಲಿ ಮೂಲೆ ಕುತ್ಕೊಂಡು. ಇದಾದ್ಮೇಲೆ ಅಣ್ಣ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಅಣ್ಣನ್ ತರ ಬೇಕು ಬಂದ್ ನಾನು ಇನ್ನೊಬ್ಬ ನೋಡಿಲ್ಲ. ನೀವೇ ನಿಮ್ ತಲೆನ ಬೋಡಿಸ್ಕೊಳ್ಳಿ. ಅಣ್ಣನ್ ತಲೆ ಕೂದಲಿಲ್ಲ ಅಂದ್ರೆ ಯಾರ ತಲೆಯಲ್ಲೂ ಕೂದಲಿರಬಾರ್ದು ಅಷ್ಟೇ. ಇವನ್ಗೆ ಸೆಲೆಕ್ಟ್ ಆದ್ರೆ ಓಡೇ ಹೋಯ್ತಾನೆ, ಫೇಲ್ ಆದ್ರೆ 3 ತಿಂಗಳು ಕಟಿಂಗ್ ಬಾಸ್ ಮಿಕ್ತು ಅಂತ ಮನೆಗೆ ಹೋಯ್ತಾನೆ. ಸಂಗೀತ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಅವ್ನ ನೋಡಿದ್ರೆ ನಮ್ಮ ಮನೆ ಹತ್ರ ಬೀದಿ ನಾಯಿ ಯಾರು ಇವ್ ಚಪ್ರಿ ಅಂತ ಉಗ್ದೋಡ್ಸುತ್ತೆ ಅಂತ ಇದ್ರಲ್ಲಿ ಸಂಗೀತ ಅವರು ಅವ್ನ್ ಕಂಡ್ರೆ ಇಷ್ಟ ಅಂತ ಹೇಳ್ತಾರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ. ಅವ್ರೆಲ್ಲರಿಗಿಂತ ಇವನೇ ಸ್ವಲ್ಪ ಪರವಾಗಿಲ್ಲ ಗುರು. ನಾನು ಇಲ್ಲಿ ಯಾರು ಇಂಪ್ರೆಸ್ ಮಾಡಕ್ ಬಂದಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತವನೆ. ಅಲ್ಲ, ಇಂಪ್ರೆಸ್ ಮಾಡಕ್ ಹೋಗಿಲ್ಲ ಅಂದ್ರೆ ತೆರೆಯಕ್ ಹೋಗಿದ್ನ ಅಲ್ಲಿ. ನಾನಂತೂ ನಿನ್ನೆ ಅಗ್ನಿ ಪರೀಕ್ಷೆ ನೋಡಿಲ್ಲ ಗುರು. ಯಾರು ಹೋಗೋರೆ ಅಂತ ನಂಗೆ ಗೊತ್ತಿಲ್ಲ. ಯಾರು ಹೋಗೋರೆ ಅಂತ ನಿಮ್ಗೆ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅವ್ರ ಮೇಲೆ ಸಂಜೆ ಆಗುತ್ತೆ ನೈಟ್. ಅದೇನದು ಸಂಜೆ ಆಗುದ್ರೆ ಲೇ ಲೌಡುದ್ರೆ
ವಿಕ್ಕಿ ಯಾವಾಗ್ನು ಬ್ರೈಟ್. ವಿಕ್ಕಿ ಬ್ರೈಟ್ ಅಂತೆ ನಕ್ಕನ್ ರೋಡ್ಗೆ ಹಾಕೋ ಟಾರ್ಗಿಂತ ಕಪ್ಗಿದ್ಯಲ್ಲ ಲೌಡ ಅಲ್ಲಿ. ವಿಕ್ಕಿನ ಯಾರ ಕೇಳೋ ಮಾಡಕ್ಕಾಗಲ್ಲ, ಸೈಲೆಂಟ್. ನೀನೆಲ್ಲ ಸೈಲೆಂಟ್ ಆಗಿ ಇಲ್ವಲ್ಲೋ, ವಟ 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 ಅಂತ ಅದು ಹಿಂಗೆ ಇದು ಅದು ಪೆಟ್ರೋಲ್ ಬಂಕ್ ಮುಂದೆ ಒಂದು ಕೊಂಬೆ ಹಾಕಿರ್ತ ನೋಡಿ, ಹಿಂಗಂತ ಇರುತ್ತೆ ನೋಡಿ ಯಾವಾಗ್ಲೂ. ವಿಕ್ಕಿ ಯಾವತ್ತಿದ್ರು ವೈಲೆಂಟ್. ಡುಂಪಾ ಪಾ ಡುಂಪಾ 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 ಪ. ಥೂ, ಇದೊಂದ್ ಕರ್ಮ ಗುರು. ಇವನ್ ರೀಲ್ಸ್ಗೆ ನಾವೇ ಲಾಸ್ಟಿಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಬೇಕು. ತಗೋ ಆಂಧ್ರ ಹೀರೋಯಿನ್ನೇ ಸಾಯ್ತಾಳೆ, ಆಂಧ್ರ ಹೀರೋಯಿನ್ನೇ ಸಾಯ್ತಾಳೆ. ಏನು ಸಾಯ್ತಾಳೆ ಬಿಡಿ ಸಾರ್, ಬೀದಿಲಿರೋ ಎಣ್ಣೆನೇ ಸಾಯುತ್ತೆ. ನಿಮ್ಮನ್ನ ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರೆ ಅವ್ರು ಸಾಯಲ್ವಾ? ನೀವೇ ಹೇಳಿ. ನಾನೇನ್ ಮಾಡೋಣ ಅದಕ್ಕೆ? ಪುಂಗೋದು ಕಡಿಮೆ ಮಾಡ್ಬೇಕು, ಅದಕ್ಕೆ ಗಳಿಗೆ ಇಷ್ಟ ಇಲ್ಲ, ಅದು ಬೇರೆಯವ್ರಿಗೆ 1000 ಜನಕ್ಕೆ ಇಷ್ಟ. ನಿಮ್ ಸಾಮಾನ್ ಮೇಲೆ ಆಣೆ ಹೇಳ್ಬಿಡ್ರಿ ಸರ್, ಈ ಮಾತ್ನ 1000 ಜನಕ್ಕೆ ಇಷ್ಟ ಅಂತ. ನಾನು ಹೇಳ್ಕೊಳಕ್ ಆಗಲ್ಲ. ಏ ಸುಂದ್ರ, 1000 ಚಾನಲ್ ಅಲ್ಲಿ ನಿನ್ ಬಗ್ಗೆ ನೀನೇ ಹೇಳ್ಕೊಂಡಿರೋದು, ಬೇರೆಯವ್ರ ಬಗ್ಗೆ ಅಲ್ಲ. ನನಗೆ ಹೀರೋಯಿನ್ಗಳೇ ಹೇಳ್ತಾರೆ ಏನು ವಯಸ್ಸಾಗಿರೋ ಮುದ್ಕ ಅಂತಾನ. ಇವುಗಳಿಗೆ ಯಾಕೆ ಮುದ್ಕ ತರ ಅನ್ನಿಸ್ತೀವಿ? ಬೇತಿ ಈ ನಾಯಿರಾಣಿಗೆ ಏನಾರ ಹೇಳಬೇಕು. ಹ್ಞೂ ಬೇತಿ, ಬರೀ ಬಿಟ್ಟಿ ಬಿಲ್ಡಪ್ ಆಗ್ಬಿಡ್ತಿ ನಾಯಿರಾಣಂದ್. ಕಿಸಿತ ನೋಡಬೇತಿ, ಏನಾರ ಹೇಳು. ನೀನ್ ಯಾರ ಹಾಕಿ ಜಂಗಾರ ಇಲ್ಲ ಅಂತ ಮಾಡ್ತೀಯನ? ನನ್ಗೆ ತಿರ್ಬೋಕಿ ಹಟ್ರ ನಿಂಗ ಮಚಾ ಹೇಳೋಳೆ ಒಂದ್ ಮಾತು ಹೇಳು. ನಮ್ಮಿಬ್ರು ಫ್ರೆಂಡ್ಶಿಪ್ ಆಗಿ ಎಷ್ಟು ವರ್ಷ ಆಯ್ತು? ಒಂದ್ 9 ರಿಂದ 10 ವರ್ಷ ಆಗಿರ್ಬೋದು ಮಚಾ. ಯಾಕೆ ನಮ್ಮಿಬ್ರು ಫ್ರೆಂಡ್ಶಿಪ್ ಗೋಸ್ಕರ ಏನ್ ಮಾಡಕ್ ರೆಡಿ ಇದೆಯಾ? ಮಿಡ್ಬಿಡ್ದೋನೆ, ಯಾಕೆ ನಿನಗೆ ಗೊತ್ತಿಲ್ವಾ ನಾನೇನೇನ್ ಮಾಡ್ತೀನಿ ನಿಮ್ ಫ್ರೆಂಡ್ಶಿಪ್ ಗೋಸ್ಕರ ಅಂತ? ನಿನ್ಗೋಸ್ಕರ ಪ್ರಾಣ ಬೇಕಾದ್ರೆ ಬಿಡ್ತೀನಿ. ಯಾಕೆ ಏನಾಯ್ತು? ಸರಿ, ನನ್ನ 7-8 ಜನ ಇಟ್ಕೊಂಡು ಹೊಡಿತಾ ಇದಾರೆ, ನನಗೆ ಆಪರಕ್ ಬರ್ತೀನಿ ನೀನಾ? ಆ ಬೋಳಿ ಮಕ್ಳು 7-8 ಜನ ಇದ್ರೆ ನಾನು 15 ಜನಕ್ಕೆ ಕಾಸು ಹೊಡಿಸ್ತೀನಿ. ಏನಾಯ್ತು? ಸರಿ ಆಯ್ತು. ಅಕಸ್ಮಾತ್ ನಮ್ಮಪ್ಪ ಏನಾದ್ರು ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ನನ್ನ ನಿಮ್ಮ ಮನೇಲಿ ಸೇರಿಸ್ಕೊತೀಯಾ? ಇವಾಗ್ಲೂ ಕೂಡ ಇದು ನಿಮ್ಮ ಮನೆನೆ, ಬಂದ್ ಸೇರ್ಕೋ. ಅದ್ಬಿಡು. ಇವಾಗ ಏನಾಯ್ತು ಅದ್ ಬಗ್ಳು. ಇವಾಗ ನಮ್ಮ ಹುಡುಗಿ ಜೊತೆ ನಂದು ಬ್ರೇಕಪ್ ಆಯ್ತು, ಅವಳು ನಿಂಗೂ ಕೂಡ ಫ್ರೆಂಡು. ಇವಾಗ ನಾನು ಬ್ಲಾಕ್ ಮಾಡಿದ್ರೆ ನೀನು ಕೂಡ ಅವಳನ್ನ ಬ್ಲಾಕ್ ಮಾಡ್ತೀಯಾ? ಬರೀ ಬ್ಲಾಕ್ ಮಾಡೋದಲ್ಲ, ಟಿಕೆಟ್ ಮೇಲೆ 2 ಓದಿತೀನಿ. ನನಗೆ ನಿನ್ನಂತ ಮಿಡ್ಬಿಡ್ದನ್ ಫ್ರೆಂಡ್ಶಿಪ್ ಮುಖ್ಯ. ಮುಚ್ಕೊಂಡು ಏನಾಯ್ತು ಅದೇಳು. ಸರಿ, ನನಗೆ ಇವಾಗ ಅರ್ಜೆಂಟ್ 1000 ರೂಪಾಯಿ ಬೇಕು ಅಂದ್ರೆ ನೀನ್ ನನಗೆ ಕಳಿಸ್ತೀಯಾ? ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತು ದುಡ್ಡಿನ ವಿಷಯ ಬರ್ಬಾರ್ದು. ಶಾಂತಂ ಪಾಪಂ ಶಾಂತಂ ಪಾಪ. ಮಾಮ ಹೇಳು. ನಾನು ಆಲ್ರೆಡಿ ಹುಡುಗಿನ ನೋಡಿದ್ದೀನಿ. ನಾಳೆ ಇಬ್ರು ಹೋಗ್ಬಿಟ್ಟು ಮದುವೆ ಮಾತುಕತೆ ಮುಗಿಸ್ಕೊಂಡ್ ಬರೋಣ. ಹೌದಾ? ಹುಡುಗಿ ಎಷ್ಟಾದ್ರೆ ಬೇಗ ಮದುವೆ ಆಗಿ, ಅದಕ್ಕೆಲ್ಲ ಯಾಕೆ ನನ್ನ ಕರ್ಕೊಂಡು ಹೋಗ್ತೀರಾ? ಮಿಂದ್ರಿ, ನನ್ಗಲ್ಲ ನೀನಿ ಮದುವೆ ಮಾಡಕ್ಕೆ. ಮಾಮ, ಜೀವನದಲ್ಲಿ ಹಿಂಗೋ ತಿಕ್ಕ ಹೊಡಿಸ್ಕೊಂಡ್ರು ಚೆನ್ನಾಗಿದ್ದೀನಿ. ಹಂಗೋ ಹಿಂಗೋ ಅಕ್ಕಪಕ್ಕದ ಮನೆಯಿಂದ 3 ಹೊತ್ತು ಊಟ ಸಿಗ್ತಾ ಇದೆ. ಎಣ್ಣೆ ಎಲ್ಲ ನನ್ ಫ್ರೆಂಡ್ಸ್ ಕೊಡಿಸ್ತಾರೆ. ಇಷ್ಟೆಲ್ಲ ಸಿಗ್ಬೇಕಾದ್ರೆ ಮಿಡ್ರು ಬಿಟ್ಟಿದ್ ಮದ್ವೆ ಯಾಕಾಗ್ಲಿ? ಲೌಡೆ, ನೀನೇ ತಾನೇ ಹೇಳ್ತಾ ಇದ್ದಿತ್ತು ಬೇಗ ಮದ್ವೆ ಮಾಡ್ಸ ಮಾಮ ಅಂತ. ಇವಾಗೇನಾಯ್ತು? ಮೊದ್ಲು ಏನ್ ಅನ್ನಿಸ್ತಿತ್ತು ಅಂದ್ರೆ, ನಾನ್ ಮದ್ವೆ ಆದ್ರೆ ನಮ್ಮ ಮನೆ ಬಾಗ್ಲು ಪೂಜೆ ಮಾಡಕ್ ಬರ್ತಾಳೆ ಅನ್ನಿಸ್ತಿತ್ತು. ಆದ್ರೆ ಮದ್ವೆ ಆದ್ಮೇಲೆ ಅರ್ದು ಊರ್ ಬಾಗ್ಲಿರುತ್ತೆ ಅಂತ ಗೊತ್ತಾದ್ಮೇಲೆ ಸೈಲೆಂಟ್ ಆಗ್ಬಿಟ್ಟೆ. ಬಾ ಮಚ್ಚ ಕುತ್ಕೋ. ಎಲ್ಲಿ ಹೋಗ್ತಾ ಇದೀವಿ ಮಚ್ಚ? ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದೀನಿ ಮಚ್ಚ. ಇವಾಗ ಇನ್ನು ಯಾರು ಆಟ ಬಂದ್ರು ಅಂತ ಹೇಳಿ ಕೂತ್ಬಿಟ್ಟೆ. 3 ವರ್ಷ ಹೆಂಗಿರು ಜೈಲಲ್ಲಿ ಕೂರಿಸ್ತಾರ. ಅದಕ್ಕೆ ಹೆಂಗಿರು ನನ್ನ ಪೊಲೀಸ್ ಸ್ಟೇಷನ್ ಹತ್ರ ಬಿಟ್ಬಿಟ್ಟು ನನ್ ದಾಟಿ ತಗೊಂಡೋಗ್ ಮನೆ ಹತ್ರ ನಿನ್ಸು. ಲೌಳೆ, ನೀನ್ ಸೇರ್ಗೆ ಹೋಗ್ಬಿಟ್ರು ನಾನೇನ್ ಮನೇಲಿ ಕುತ್ಕೊಂಡು ಗೆನ್ಸ್ಕಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇಬ್ರು ಒಂದೇ ಗಾಡಿ ಕೂತಿದ್ವಿ ಅಂತ ಹೇಳಂಬ. ಒಂದ್ ಗಾಡಿನ ಇಬ್ರು ಓಡಿಸ್ತಿದ್ರು ಅಂತ ಕೇಳಿದ್ರೆ ಏನ್ ಹೇಳೋದು? ಆ ಬೋಳಿ ಮಗ ನಾನೇ ಗುಡ್ಸಾಯಿಸು ಅಂತ ಹೇಳ್ದೆ ಅಂತ ಹೇಳಂದ. ವಾ, ತುಂಬಾ ದಿನ ಆದ್ಮೇಲೆ ಕ್ರಾಸ್ ಬ್ರೀಡ್ ಡಾಗ್ ತರ ಕಾಣಿಸ್ಕೊಂತಿದಾರ ನಮ್ ನಾಯಿರಾಣ. ಬನ್ನಿ ಈ ಹೊಸ ಅವತಾರದ ಬಗ್ಗೆ ಕೇಳೋಣ. ಯಾವ್ದು ಸರ್ ಇದು ಹೊಸ ಹೇರ್ ಸ್ಟೈಲು? ಉಲ್ಫ್ ಕಟ್ ಅಂತ. ಇದನ್ನ ಇವಾಗ ಯಾಕೆ ಸರ್ ಮಾಡ್ಸಿದೀರಾ? ಉಲ್ಫ್ ನಾಯಿ ನೋಡಿದ್ನಲ್ಲ, ಅದಕ್ಕೆ ಇವಾಗ ಅದೇ ತರ ಉಲ್ಫ್ ಕಟ್ ಅಂತ ಇದೆ. ಆ ಉಲ್ಫ್ ನಾಯಿ ಪೆಡಿಗ್ರಿ ತಿನ್ನುತ್ತೆ, ನೀವು ಅದೇ ತಿಂತೀರಾ ಹೆಂಗೆ? ಇಡೀ ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ. ಉಷಾ, ನೀನ್ ಅತ್ತೆ ಆಗ್ತಿದ್ಯಾ ಕಣಿ? ಕಲ್ಕಿ ಬರ್ತಾ ಇದೀನಿ ಕಣಿ. ಏನ ನಿನ್ಗೇನೋ ಹೇಳ್ಬೇಕು, ಹೇಳ. ನನಗೆ ಇವತ್ತೇ ಕಣೆ ಗೊತ್ತಾಗಿದ್ದು. ಮುಕ್ಳರೇ ಖುಷಿ ಆಗ್ತಾ ಇದೆ, ಇಡೀ ಪ್ರಪಂಚನೇ ಖುಷಿ ಪಡ್ತಾ ಇದೆ, ಗೊತ್ತಾ? ಅದ್ಭುತ. ಪಿಸುರಿ, ನಾನು 6 ಹಿಡ್ದೋಳೆ ಹಿಂಗ್ ಮಾಡ್ತಾ ಇಲ್ಲ, ನೀನ್ ಒಂದಕ್ಕೆ ಹಿಂಗ್ ಮಾಡ್ತಾ ಇದ್ದೆ. ಕಟ್ ಮಾಡೇ ಫೋನ್ ಪಿಸುರಿ.